ನಮಸ್ಕಾರ ವೀಕ್ಷಕರೇ, ಭಾರತ ಮತ್ತೊಂದು ದೊಡ್ಡ ಸಾಧನೆಯನ್ನ ಮಾಡಿದೆ. ಇಡೀ ಭಾರತೀಯರು ಖುಷಿ ಪಡುವಂತಹ ಸುದ್ದಿ ಅಂತ ಹೇಳ್ಬೋದು. ಇತ್ತೀಚೆಗೆ ನಮ್ಮ ಸೇನೆ ಎಷ್ಟು ಸ್ಟ್ರಾಂಗ್ ಆಗ್ತಿದೆ ಅಂತ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಮೊದಲೆಲ್ಲ ಬೇರೆ ದೇಶಗಳಿಂದ ನಾವು ಆಯುಧಗಳನ್ನ ಆಮದು ಮಾಡ್ಕೊಳ್ತಿದ್ವಿ, ಆದ್ರೆ ಈಗ ಎಲ್ಲ ಆತ್ಮನಿರ್ಭರ್ ಭಾರತ್ ಅಂತಿದ್ದೀವಿ. ಅದರಲ್ಲೂ ಕೂಡ ನಮ್ಮ ಭಾರತದಲ್ಲಿ ಮಾಡಿದ್ರು ಕೂಡ ಇಂಜಿನ್ಗಳನ್ನ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಿದ್ವಿ. ಕೆಲವೊಂದನ್ನ ಬೇರೆ ದೇಶದ ಟೆಕ್ನಾಲಜಿಯನ್ನ ಬಳಸ್ಕೊಂಡು ನಾವೇ ಮಾಡ್ತಿದ್ವಿ. ನಾವು ಅತಿ ಹೆಚ್ಚಾಗಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಿರುವಂತ ಬ್ರಹ್ಮೋಸ್ ಮಿಸೈಲ್ ಕೂಡ ರಷ್ಯಾ ಜೊತೆ ಸೇರಿ ಮಾಡಿರುವಂತದ್ದು. ಅದರಲ್ಲಿ ಇರುವಂತಹ ಇಂಜಿನ್ ಕೂಡ ರಷ್ಯಾದ ಟೆಕ್ನಾಲಜಿ. ಆದ್ರೆ ನಾವು ಯಾವಾಗ ನಮ್ಮ ಓನ್ ಟೆಕ್ನಾಲಜಿಯಲ್ಲಿ ಇಂಜಿನ್ಸ್ ಅನ್ನ ಮಾಡೋದು ಅಂತ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಿದ್ರು. ಆ ಕೊನೆ ದಿನ ನಿಜಕ್ಕೂ ಕೂಡ ಬಂದೇ ಬಿಡ್ತು. ಹೌದು, ಭಾರತ ಈಗ ಇಂಜಿನ್ ಅನ್ನು ಕೂಡ ಮಾಡ್ತಿದೆ. ಮಿಸೈಲ್ ಅಲ್ಲಿ ಬಳಸುವಂತ ಇಂಜಿನ್ ಅನ್ನ ಮಾಡಿ ಯಶಸ್ವಿಯಾಗಿದೆ. ಇಷ್ಟು ದಿನ ನಾವು ಬೇರೆ ದೇಶದ, ಅದರಲ್ಲೂ ಕೂಡ ಮುಖ್ಯವಾಗಿ ರಷ್ಯಾ ದೇಶದ ಟೆಕ್ನಾಲಜಿಯನ್ನ ಬಳಸ್ತಿದ್ವಿ, ರಷ್ಯಾ ದೇಶದ ಇಂಜಿನ್ ಗಳನ್ನ ಬಳಸ್ತಿದ್ವಿ. ಹಲವಾರು ಅಪೋಸಿಷನ್ ಪಾರ್ಟಿಯವರು ಇದನ್ನ ಟೀಕೆ ಕೂಡ ಮಾಡ್ತಿದ್ರು. ಬೇರೆ ದೇಶದಿಂದ ತಗೊಬಂದ್ಬಿಟ್ಟು ಭಾರತದಲ್ಲಿ ಅಸೆಂಬ್ಲಿ ಮಾಡಿಬಿಟ್ರೆ ಮೇಡ್ ಇನ್ ಇಂಡಿಯಾ ಆಗ್ಬಿಡುತ್ತಾ ಅಂತ. ಇವಾಗ ಭಾರತದ ಟೆಕ್ನಾಲಜಿ ಮೂಲಕ ಭಾರತದಲ್ಲೇ ಮಿಸೈಲ್ ನ ಇಂಜಿನ್ ಗಳನ್ನ ಮಾಡಿದ್ದಾರೆ. DRDO ಅವರು ನಿರ್ಭಯ್ ಅನ್ನುವ ಒಂದು ಮಿಸೈಲ್ಗೆ ಆ ಇಂಜಿನ್ ಅನ್ನ ಫಿಟ್ ಮಾಡಿ ಯಶಸ್ವಿಯಾಗಿ ಅದನ್ನ ಉಡಾವಣೆ ಕೂಡ ಮಾಡಿದ್ದಾರೆ. ಇತ್ತೀಚೆಗೆ ಒಡಿಶಾದಲ್ಲಿ ಇದನ್ನ ಟೆಸ್ಟ್ ಮಾಡಲಾಗಿತ್ತು. ಈಗ ಸದ್ಯಕ್ಕೆ ಯಶಸ್ವಿಯಾಗಿದೆ ಅಂತ ತಿಳಿದು ಬರ್ತಿದೆ. ಈ ರೀತಿಯಾದ ಟೆಕ್ನಾಲಜಿ ಅಂದ್ರೆ ಈ ರೀತಿ ರಾಕೆಟ್ ಟೆಕ್ನಾಲಜಿ ಆಗಿರ್ಬೋದು ಅಥವಾ ಇಂಜಿನ್ ಟೆಕ್ನಾಲಜಿಯನ್ನೆಲ್ಲ ಮುಂದುವರಿದ ದೇಶಗಳು ಮಾತ್ರ ಮಾಡ್ತಿದ್ವು. ಆದ್ರೆ ಈಗ ಭಾರತ ಕೂಡ ಆ ರೀತಿ ಮಾಡ್ತಿದೆ. ಮುಂದಿನ ದಿನಗಳಲ್ಲಿ ನಮಗೆ ಬೇಕಾಗಿರುವಂತಹ ಎಲ್ಲ ಇಂಜಿನ್ಗಳನ್ನು ಕೂಡ ಭಾರತ ಮಾಡ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ DRDO ಅವರು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಇಡೀ ವಿಶ್ವದಲ್ಲಿ ಯಾರು ಮಾಡದೇ ಇರುವಂತಹ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತಿದ್ದಾರೆ. ಚೀನಾ ಎಲ್ಲ ದೇಶಗಳಿಗಿಂತ ಮುಂದೆ ಇದೆ ಅಂತ ಹೇಳ್ಬೋದು. ಆದ್ರೆ ಅವರೆಲ್ಲ ಕೂಡ ರಿವರ್ಸ್ ಟೆಕ್ನಾಲಜಿಯನ್ನ ಬಳಸಿ ರಷ್ಯಾದ ಟೆಕ್ನಾಲಜಿಯನ್ನ ಕದ್ದು ಮಾಡಿರ್ತಾರೆ. ಆದ್ರೆ ಭಾರತ ಯಾವುದೇ ಕಾರಣಕ್ಕೂ ಒಂದು ಟೆಕ್ನಾಲಜಿಯನ್ನ ಕದಿದೆ, ಸ್ವಲ್ಪ ನಿಧಾನ ಆದ್ರೂ ಕೂಡ ಪರವಾಗಿಲ್ಲ ಅಂತ ಬಿಟ್ಟು ಹೊಸದಾಗಿ ಮಿಸೈಲ್ ಇಂಜಿನ್ ಅನ್ನ ಕಂಡು ಹಿಡಿದಿದ್ದಾರೆ. ಅದರಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ನಿರ್ಭಯ್ ಮಿಸೈಲ್ ಬಗ್ಗೆ ನೋಡೋದಾದ್ರೆ ಇದರ ತೂಕ ಸರಿಸುಮಾರು 1500 kg ಇರುತ್ತೆ. ಇದರ ಉದ್ದ 6 ಮೀಟರ್, ಅಗಲ 0.52 ಮೀಟರ್ ಮತ್ತೆ ವಿನ್ ಸ್ಪಿನ್ 2.7 ಮೀಟರ್ ಅಷ್ಟು ಹೊಂದಿರುತ್ತೆ. ಮತ್ತೆ ಇದು ಎಷ್ಟು ವಾರೆಡ್ ಅನ್ನ ತೆಗೆದುಕೊಂಡು ಹೋಗುತ್ತೆ ಅಂದ್ರೆ ಸರಿಸುಮಾರು 200 ರಿಂದ 300 kg ವಾರೆಡ್ ಅನ್ನ ತೆಗೆದುಕೊಂಡು ಹೋಗುವಷ್ಟು ಕೆಪಾಸಿಟಿ ಇದೆ. ಮತ್ತೆ ನ್ಯೂಕ್ಲಿಯರ್ ವಾರೆಡ್ ಅನ್ನ ತೆಗೆದುಕೊಂಡು ಹೋಗುವಂತ ಕೆಪಾಸಿಟಿ ಕೂಡ ಇದೆ. ಮತ್ತೆ ಇದರ ಸ್ಪೀಡ್ ನೋಡ್ಕೊಳ್ಳೋದಾದ್ರೆ 0.9 ಮ್ಯಾಕ್ ಅಂದ್ರೆ ಆಲ್ಮೋಸ್ಟ್ ಶಬ್ದದ ವೇಗದಷ್ಟು ಇದು ಸ್ಪೀಡ್ ಆಗಿ ಹೋಗುತ್ತೆ. ಮತ್ತೆ ಇದರ ಆಲ್ಟಿಟ್ಯೂಡ್ ಅನ್ನ ನೋಡ್ಕೊಳ್ಳೋದಾದ್ರೆ 160 ಅಡಿಯಿಂದ 4 ಕಿಲೋಮೀಟರ್ ಎತ್ತರದವರೆಗೂ ಇದು ಹಾರುತ್ತೆ. ಇದು ಕ್ರೂಸ್ ಮಿಸೈಲ್ ಆಗಿರೋದ್ರಿಂದ ಬೇರೆ ದೇಶದ ರ್ಯಾಡರ್ಗಳು ಕೂಡ ಇದನ್ನ ಕಂಡುಹಿಡಿಯೋದು ತುಂಬಾ ಕಷ್ಟ. ಬ್ರಹ್ಮೋಸ್ ಮಿಸೈಲ್ ಅನ್ನ ಪಾಕಿಸ್ತಾನ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಕಂಡುಹಿಡಿದಿಲ್ಲ. ಯಾಕಂದ್ರೆ ಪಾಕಿಸ್ತಾನದಲ್ಲಿ ಇರುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಚೀನಾ ಮಾಡಿರುವಂತದ್ದು. ಚೀನಾದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ನಿರ್ಭಯ್ ಆಗಿರ್ಬೋದು ಅಥವಾ ಬ್ರಹ್ಮೋಸ್ ಮಿಸೈಲ್ ಗಳನ್ನ ಕಂಡುಹಿಡಿಯೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ. ಏನೇ ಆಗ್ಲಿ, ಇಷ್ಟು ದಿನ ನಾವು ಬೇರೆಯವರ ಮೇಲೆ ಡಿಪೆಂಡ್ ಆಗ್ತಿದ್ವಿ. ಆದ್ರೆ ಈಗ ನಮ್ಮ ಭಾರತಕ್ಕೆ ಏನ್ ಬೇಕೋ ಆ ಎಲ್ಲವನ್ನು ಕೂಡ ನಾವೇ ಮಾಡ್ಕೊಳ್ತಿದ್ವಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? DRDO ಅವರ ಈ ಸಾಧನೆ ಬಗ್ಗೆ ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.